ಕೇಸ್ ಬಗ್ಗೆ ಮಾತಾಡಕ್ಕೆ ಬಂದ್ರ ಸರ್? ನಿಮ್ಮ ಕೈ ಮುಗಿತೀನಿ ಸರ್. ಅನ್ಯಾಯ ಆಗಿರೋ ಆ ಹುಡುಗಿಗೆ ನ್ಯಾಯ ಕೊಡಿಸಿ ಸರ್. ಅವ್ರು ಯಾರನ್ನೂ ಸುಮ್ಮನೆ ಬಿಡಬೇಡಿ. ನಿಮ್ಗೇನೇ ಹೆಲ್ಪ್ ಬೇಕಿದ್ರು ನನ್ನ ಗಂಡ ಮಾಡ್ತಾರೆ ಅಲ್ವೇನ್ರಿ? ಅಲ್ವೇ ಅಂತ ಏನು ಕೇಳೋದು ರತ್ನ ಸಾಹೇಬ್ರೆ, ಅವನು ಯಾರೇ ಆಗಿರಲಿ ಆ ಹೆಣ್ಮಗಿಗೆ ಮುಖ ಮೂತಿ ನೋಡದೆ ಹೊಡೆದು ಹೆಂಗೆ ಸಾಯಿಸಿದ್ರು ಅವನು ಹಂಗೆ ಊರ ಮಧ್ಯೆ ಕರ್ಕೊಬಂದು ಹೊಡೆದು ಸಾಯಿಸ್ಬೇಕು. ಅರ್ಥ ಆಯ್ತಾ? ಬಿಡ್ತು ಅನ್ನಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ನೀವು ಯಾಕೆ ಏನೇನೋ ಮಾತಾಡ್ತೀರಾ? ಅದು ಒಂದು ಹೆಣ್ಮಗಿ ಮೇಲೆ ಅನ್ಯಾಯ ಆಯಿತು ಅಂದರೆ ನನ್ನ ರಕ್ತ ಕುದೀತದೆ. ಅದಕ್ಕೆ ಹೊಸ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಏನೋ ಅನ್ಕೊಬಿಡಿ ಸಾಹೇಬ್ರೆ. ಇಟ್ಸ್ ಓಕೆ, ನಾನು ನೋಡ್ಕೊಳ್ತೀನಿ. ನನ್ನ ಮಗನ ಮದುವೆ ದಿವಸನೇ ಸೂತಕ ಆಗಿದೆ. ಈ ಕೇಸ್ನ ಸ್ವಲ್ಪ ಮುತುವರ್ಜಿಯಿಂದ ಗಮನಿಸಿ. ಆಗಲಿ ಸರ್, ನಾನು ನೋಡ್ಕೊಳ್ತೀನಿ. ನಾನಿನ್ನು ಬರ್ತೀನಿ. ಮಾವಯ್ಯ ರೀ, ತಿಂಡಿ ರೆಡಿ ಇದೆ, ಬನ್ನಿ. ಛತ್ರಿ ಅಣ್ಣ ನೀವು ಬನ್ನಿ. ಇನ್ಸ್ಪೆಕ್ಟ್ರೇ, ಹುಷಾರು. ಆ ಶಿವು ಮತ್ತು ಪಾರ್ವತಿ ನಿಮಗೆ ಗೊಂದಲ ಆಗೋ ಹಾಗೆ ಏನೇನೋ ಪ್ರಶ್ನೆಗಳನ್ನು ಕೇಳಬಹುದು. ಎಲೆಯನ್ನು ಬಿಟ್ಬಿಟ್ಟು ಬಿಲ ಹಿಡ್ದಂಗೆ ಆಗಬಾರ್ದು. ಹುಷಾರು. ಅರ್ಥ ಆಯ್ತು ಯಜಮಾನ್ರೆ. ಛತ್ರಿ ಅಣ್ಣ ನೀವು ಈ ಮನೆಯಾಗೆ ಏನೇ ಮಾಡಿದ್ರು ದಣಗಳ ಆಜ್ಞಾಕೆ ನಾನು ಮಾಡೋದು. ರತ್ನ, ಕೂತ್ಕೊಮ್ಮ, ತಿಂಡಿ ತಿನ್ನು ಬಾ. ಅತ್ತೆ, ಈ ಮನೆಯಲ್ಲಿ ಇದುವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಬೇರೆನೇ ಲೆಕ್ಕ. ಇನ್ಮೇಲಿಂದ ತಿಂಡಿ ಮಾಡೋದು, ಬಡಿಸೋದು, ಮನೆ ಎಲ್ಲ ಕೆಲಸನೂ ನನ್ನ ಜವಾಬ್ದಾರಿ. ಅಲ್ಲಮ್ಮ, ನೀನು ಆಗಲೇ ಹೇಳ್ದೆ ಅಂತ ಸುಮ್ಮನೆ ಬಿಟ್ವಿ. ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಸ್ವಲ್ಪ ದಿನ ಆದರೂ ಗಂಡನ ಜೊತೆಲಿ ನೆಮ್ಮದಿಯಾಗಿರ್ಬೇಕಲ್ವಾ? ಪರ್ಶು, ನೀನಾದರೂ ಹೇಳೋ. ಅವ್ರ ಮನೇಲೂ ಕಲ್ತಿರೋ ಒಂದು ಸಂಸ್ಕಾರ ಇರ್ತಾ ಇಲ್ಲ ಚಿಕ್ಕವ್ವ. ರತ್ನ ಅದನ್ನ ಬಿಟ್ಕೊಳಕ್ಕಿಲ್ಲ. ಅವ್ರ ಮನೇಲೂ ಅಷ್ಟೇ ನಮ್ಮ ಪಾರುನೇ ಅಡುಗೆ ಮಾಡೋದು, ಬಡಿಸೋದು ಎಲ್ಲ ಊಟ ಮಾಡೋ ಗಂಟೆ ಅವಳು ಮಾಡೋಕ್ಕಿಲ್ಲ. ನಮ್ಮ ರತ್ನ ಅದನ್ನೇ ಪಾಲಿಸ್ತಾವಳೆ. ಹಾಗಂತ ಬಂದಿದ್ದೀನೇ ಕೆಲಸ ಶುರು ಮಾಡ್ಕೊಂಡ್ಬಿಡೋದಾ? ನೋಡಿ ಮಾವಯ್ಯ, ಅತ್ತಂದ್ರು ನಂಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ನೀವಾದರೂ ಸ್ವಲ್ಪ ಹೇಳಿ. ಒಂದು ಹಂಡೆ ಹಾಲಿಗೆ ಯಾರಾದರೂ ಒಂದು ಹಂಡೆ ಹೆಪ್ಪಾಗ್ತಾರೆ. ನಮ್ಮ ಮನೆ ಸೊಸೆ ಹೇಗಿರ್ತಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಕ್ಷಣ ಸಾಕು. ನೀನು ನಮ್ಮ ಮನೆಗೆ ಸೊಸೆಯಾಗಿರೋದು ತುಂಬ ಸಂತೋಷ ಕಣಮ್ಮ. ಇಲ್ಲಿ ಇನ್ನು ಮುಂದೆ ಏನೇ ಇದ್ದರೂ ಅದು ನನ್ನ ಸೊಸೆ ರತ್ನಂದೇ. ಅಬ್ಬಬ್ಬಬ್ಬಬ್ಬಬ್ಬ, ನಮ್ಮ ದಣಗಳು ಕುರಿನ ಚೆನ್ನಾಗಿ ಕೊಬ್ಬಿಸ್ತಾವ್ರೆ. ಹಂಗಾರೆ ಇವತ್ತೇ ಕಡಿತಾರೆ ಅನ್ನಿಸ್ತದೆ. ಅತ್ತೆ ಕೂತ್ಕೊಳ್ಳಿ. ನಾವಾ? ಯಾಕೆ ಗಂಡನ ಪಕ್ಕ ಹೆಂಡ್ತೀರ್ ಕೂರ್ಬಾರ್ದಾ? ಅದರಲ್ಲೂ ಗಂಗೆ ಗೌರಿ ಇರ್ತಾರೆ, ಇಬ್ರಿಬ್ರು ಇದ್ದೀರಾ. ಕೂತ್ಕೊಳ್ಳಿ, ಮಾವಯ್ಯ ಏನೂ ಹೇಳಲ್ಲ. ಸಾಕಮ್ಮ. ಮಾವಯ್ಯ, ನೀವು ಈ ವಯಸ್ಸಲ್ಲಿ ಚೆನ್ನಾಗಿ ತಿಂದ್ರೇ ಗಟ್ಮುಟ್ಟಾಗಿರಕ್ಕೆ ಸಾಧ್ಯ. ಅದು ಅಲ್ಲದೆ ಊರವರಿಗೆಲ್ಲ ಚೆನ್ನಾಗಿ ನ್ಯಾಯ ಹೇಳಬೇಕಲ್ವಾ? ಇರಲಿ, ಸಾಕು. ರತ್ನಮ್ಮ, ನಮ್ಮನೆಗೆ ಬರೋ ಸೊಸೆಗೆ ನಾನೇ ನನ್ನ ಕೈಯಾರ ಬಡಿಸ್ಬೇಕು ಅನ್ನೋದು ಒಂದು ಸಣ್ಣ ಆಸೆ. ಇಲ್ಲ ಅಂತ ಅನ್ಬೇಡ. ಮಧ್ಯರಾತ್ರಿ ನಿಮ್ಮ ಹೆಸರು ಹೇಳಿದ್ರು ಇಡೀ ಊರೆಲ್ಲ ಜೈಕಾರ ಹಾಕುತ್ತೆ. ಅಂಥವ್ರು ನನಗೆ ಬಡಿಸ್ತೀನಿ ಅಂದರೆ ಖುಷಿನೇ ಮಾವಯ್ಯ, ಬಡಿಸಿ. ಈಗ ನನಗೆ ಸಂತೋಷ ಆಯಿತು ನೋಡು. ರತ್ನಮ್ಮ, ನಿನಗೆ ಒಂದು ಕತೆ ಹೇಳ್ತೀವಿ, ಗಮನ ಇಟ್ಟು ಕೇಳು. ಹೀಗೆ ದಾರಿಲಿ ಹೋಗ್ತಿರ್ಬೇಕಾದ್ರೆ ಒಂದು ಅನಾಥವಾದ ಬೀದಿ ನಾಯಿ ಪಾಪ ಯಾರು ದಿಕ್ಕಿಲ್ಲದೆ ಕುಯ್ ಕುಯ್ ಅಂತ ರಸ್ತೆ ಬದಿನಲ್ಲಿ ಬಿದ್ದಿತ್ತು. ಆ ದಾರಿಲಿ ಹೋಗ್ತಿದ್ದ ಪುಣ್ಯಾತ್ಮ ಅದನ್ನು ನೋಡಿ ಮನೆಗೆ ಕರ್ಕೊಂಡು ಬಂದು ಅದನ್ನು ಚೆನ್ನಾಗಿ ಸಾಕೋಕ್ಕೆ ಶುರು ಮಾಡಿ. ಆ ನಾಯಿ ಇತ್ತಲ್ಲ, ಆ ನಾಯಿ ಜೊತೆಗೆ ಇನ್ನೂ 4 ನಾಯಿ ಮರಿಗಳು, ನಾಯಿ ಕುನ್ನಿಗಳು ಜೊತೆಗೆ ಬಂದ್ವು.
ಹೀಗೆ ಎಲ್ಲ ನಾಯಿಗಳು ಬೆಳೀತಾ ಬೆಳೀತಾ 3 ನಾಯಿಗಳು ಬೇರೆ ಬೇರೆ ಆದವು. ಅದರಲ್ಲಿ ಒಂದು ನಾಯಿ ನಮ್ಮನೆ ಸೇರ್ಕೋತು. ಆ ದಾರಿನಲ್ಲಿ ಅನಾಥವಾಗಿ ಬಿದ್ದಿದ್ದ ನಾಯಿ ಯಾವುದು ಗೊತ್ತಾ? ನಿಮ್ಮಣ್ಣ ಶಿವು. ನಿಮ್ಮಣ್ಣ ಶಿವು. ನಮ್ಮನೆಗೆ ಬಂದು ನಮ್ಮನೆ ಊಟಕ್ಕೆ ತಟ್ಟೆಗೆ ಬಾಯಿ ಹಾಕಿದ ಇನ್ನೊಂದು ನಾಯಿ ನೀನು. ಹೇಳ ಮೇಲೆ ಹೇಳು ಒಂದೇ. ಜಾಗ ಇದಲ್ಲ, ಅಲ್ಲಿ ಅಲ್ಲಿ ಕೆಳಗೆ ಕೂತ್ಕೊಳ್ಳೆ ನಾಯಿ. ಏನು ಮುಖ ನೋಡ್ತಿದೀಯ? ನಿನ್ನ ಜಾಗ ಇದಲ್ಲ. ಅದೇ ತಿನ್ನೋ ತಟ್ಟೆಗೆ ಬಾಯಿ ಹಾಕಿದ್ರೆ ಅದೇ ತೆಗಿತೀನಿ. ಏನ್ ಮಾಡ್ತಿದ್ಯಾ? ಮುಚ್ಚೋ ಬಾಯಿ. ಈ ಮನೆಯಲ್ಲಿ ನಿನಗಾಗ್ಲಿ ನಿನ್ನ ಹೆಂಡತಿಗಾಗ್ಲಿ ಈ ಮನೇಲಿರೋ ಹೆಂಗಸ್ರಿಗಾಗ್ಲಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದಷ್ಟೇ ಕೆಲಸ. ಬೇರೆ ಅದಕ್ಕೆ ನಾಲ್ಗೆ ಬರ್ಕೂಡ್ದು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.